ಹಾಯ್ ಫ್ರೆಂಡ್ಸ್, ನೋಡಿ ದಾಸವಾಳ ಗಿಡ. ಇದು ನಮ್ಮ ಮನೆ ಮುಂದೆ ನಾವು ಹಾಕ್ಕೊಂಡಿರೋ ಅಂಥ ಗಿಡ. ರೆಡ್ ಕಲರ್ ಹೂ ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬಂದ್ಬಿಟ್ಟು ದಾಳಂಬೆ ಗಿಡ. ಈ ದಾಳಂಬೆ ಗಿಡದಲ್ಲಿ ಹೂ ಬಿಟ್ಟಿದೆ, ಬಟ್ ಇನ್ನೂ ಹಣ್ಣು ಬಿಟ್ಟಿಲ್ಲ. ಹಣ್ಣು ಬಿಟ್ಟಾಗ ಖಂಡಿತ ಇದು ಒಂದು ವಿಡಿಯೋ ಮಾಡ್ತೀನಿ. ಮತ್ತು ಪಿಂಕ್ ಕಲರ್ ಹೂ ನೋಡಿ, ದಾಸವಾಳದ್ದು ಪಿಂಕ್ ಕಲರ್ ಹೂವು ತುಂಬಾ ಚೆನ್ನಾಗಿದೆ. ಮನೆ ಮುಂದೆ ಈ ಥರ ಎಲ್ಲ ಹೂ ಹಾಕ್ಕೊಂಡ್ರೆ ಪೂಜೆಗೆ ಆಗುತ್ತೆ, ದೇವ್ರಿಗೆ ನಾವು ಪೂಜೆಗೆ ಇಟ್ಕೋಬೋದು ಅಲ್ವಾ. ಅದಕ್ಕೋಸ್ಕರ ನಾವೇ ಮನೆ ಮುಂದೆ ಬೆಳೆಸೋದ್ರಿಂದ ನಮಗೂ ಖುಷಿ ಇರುತ್ತೆ. ನೋಡಿ ರೋಸ್ ಕೂಡ ಹಾಕಿದ್ದೀವಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದರಲ್ಲೂ ಮಳೆ ಏನಾದರೂ ಬಂದುಬಿಟ್ರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ರೋಸ್ ಗಿಡಗಳಂತೂ ಹೇಳ್ಬಿಟ್ಟು. ಏನಂದರೆ ನಾವು ಗಿಡ ಹಾಕಿದ್ಮೇಲೆ ಮತ್ತೆ ಅದಕ್ಕೆ ನೀರು ಕೂಡ ಚೆನ್ನಾಗಿ ಹಾಕಲೇಬೇಕು. ನೀರು ಚೆನ್ನಾಗಿ ಹಾಕಿದ್ರೆ ಅಂತೂ ತುಂಬಾ ಚೆನ್ನಾಗಿ ಗಿಡಗಳು ಬರುತ್ತೆ ನೋಡಿ. ಇದು ಕರಿಬೇವು ಗಿಡ ಅಂತೂ ಅಡುಗೆ ಮಾಡಬೇಕಾದ್ರೆ ಕರಿಬೇವು ಇಲ್ಲದೆ ಅಡುಗೆ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಕರಿಬೇವನ್ನ ನಾವು ಅಡುಗೆ ಮಾಡಬೇಕಾದ್ರೆ ಒಗ್ಗರಣೆಗೆ ಹಾಕ್ತೀವಲ್ಲ, ಆವಾಗಲೇ ಕಿತ್ಕೊಂಡು ಬಂದು ಹಾಕಿದ್ರೆ ಅದ್ರ ಘಮನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಮತ್ತು ಇದು ನೋಡಿ, ನೀಲಾಂಬ್ರೆ ಹೂವು ಅಂತ ಹೇಳ್ತಾರೆ ನೋಡಿ, ಸ್ಫಟಿಕ ಅಂತ ಹೇಳಿಬಿಟ್ಟು. ಅಂದರೆ ಇದು ಅದ್ರ ಕಾಲ ಬಂದಾಗ ಆ ನೀಲಾಂಬ್ರೆ ಗಿಡ ಬಿಡುತ್ತೆ. ನಾವು ದೇವ್ರಿಗೆ ಇದೇ ಹೂವುಗಳನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಹೊರ್ಗಡೆನೂ ತೊಗೊಂಡು ಬರ್ತೀವಿ, ಆದರೂ ಕೂಡ ನಾವೇ ಬೆಳೆಸಿದ ಗಿಡ ಆಗಿರೋದ್ರಿಂದ ನಮಗೆ ಒಂಥರ ತುಂಬ ಖುಷಿ ಇರುತ್ತೆ ಅಲ್ವಾ. ನಾವು ದೇವ್ರಿಗಿಟ್ಟಾಗ ನಾವು ಬೆಳೆಸಿರೋ ಹೂವು ಅಂತ ಹೇಳ್ಬಿಟ್ಟು, ಆಮೇಲೆ ಫ್ರೆಶ್ ಆಗಿರುತ್ತೆ, ಮಡಿಯಾಗಿರುತ್ತೆ. ಅದರಿಂದ ನಾವೇ ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಇರ್ತೀವಲ್ವ, ಅದ್ರ ಬದಲು ಸ್ವಲ್ಪ ಆದರೂ ಟೈಮ್ ಸಿಗುತ್ತೆ. ಮನೆ ಮುಂದೆ ಈ ಥರ ಗಿಡಗಳನ್ನೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗೂ ಇರುತ್ತೆ. ಮತ್ತು ಹೇಳಿಬಿಟ್ಟು ಮನೆ ಮುಂದೆನೂ ಗಾರ್ಡನ್ ಥರ ಇರುತ್ತೆ ನೋಡಿ. ಇವತ್ತಿಗೆ ಇಷ್ಟು ಹೂ ಬಿಟ್ಟಿದೆ, ಅದರಲ್ಲಿ ಬಿಲ್ಪತ್ರೆ ಗಿಡ ಕೂಡ ಇದೆ. ಆ ಬಿಲ್ಪತ್ರೆ ಹೂವು ಕೂಡ ನಾನು ತೊಗೊಂಡು ಪೂಜೆಗೆ ಇಡ್ತಾಯಿದ್ದೀನಿ. ಥ್ಯಾಂಕ್ ಯು.